ಏಯ್ ಎಲ್ಲೋಗ್ತಾ ಇದ್ಯಾ? ಹಿಮಾಲಯಕ್ಕೆ ಹೋಗ್ತಾ ಇದ್ದೇನೆ. ಹಿಮಾಲಯಕ್ಕೆ? ಯಾಕೆ? ಜೀವನದ ಸತ್ಯ ತಿಳಿಯೋಕೆ. ಜೀವನ ಸತ್ಯ ತಿಳ್ಕೊಳಕ್ಕೆ ಹಿಮಾಲಯಕ್ಕೆ ಯಾಕೋಬೇಕು? ಅಲ್ಲಿ ಹೋಗಿ ತಪಸ್ ಮಾಡಿದ್ರೆ ಎಲ್ಲ ಸತ್ಯತೆಗಳು ಗೊತ್ತಾಗ್ತಾವಂತೆ. ಹೋಗು ಹೋಗು, ನಿನ್ ದಾರಿಗೆ ನಾನು ಅಡ್ಡ ಬರೋದಿಲ್ಲ. ತಪಸ್ಸು ಅಂದ್ರೆ ದೇವ್ರ ಬಗ್ಗೆ ಚಿಂತನೆ ಮಾಡೋದು, ಅವನ ಬಗ್ಗೆ ಅರಿಯೋದು. ಆದ್ರೆ ತಪಸ್ ಮಾಡೋದಕ್ಕೆ ಹಿಮಾಲಯಕ್ಕೆ ಯಾಕೆ ಹೋಗ್ಬೇಕು? ಸಮಾಜದಲ್ಲಿ ಇದ್ರೆ ಇದನ್ನೆಲ್ಲ ಸಾಧಿಸಕ್ಕಾಗಲ್ಲ. ನೋಡು, ಮನುಷ್ಯ ಸಂಘಜೀವಿ. ಹೆಣ್ಣಿಗೆ ಗಂಡಿಗಾಸರೆ, ಗಂಡಿಗೆ ಹೆಣ್ಣಿನ ಆಸರೆ. ದೇವರೇ ಇದನ್ ಮಾಡಿರುವಾಗ ನಾವಾದ್ರೂ ವಿರುದ್ಧ ಯಾಕೋಗ್ಬೇಕು? ನನ್ನ ಇಡೀ ಜೀವನನ ಆ ದೇವ್ರ ಧ್ಯಾನದಲ್ಲಿ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೂತ್ಕೊಂಡ್ ಮಾತಾಡೋಣ. ಕೂತ್ಕೋ. ನೀ ಹೇಳೋದು ಸರಿ ಐತೆ. ಧ್ಯಾನ ಅಂದ್ರೆ ಒಳ್ಳೆ ಆಲೋಚನೆ ಮಾಡೋದು, ಹಸಿದವರಿಗೆ ಅನ್ನ ಹಾಕೋದು, ಜ್ಞಾನವನ್ನ ಸಂಪಾದಿಸೋದು, ದೇವ್ರ ಬಗ್ಗೆ ತಿಳ್ಕೊಳೋದು, ಜನಗಳಿಗೂ ದೇವ್ರ ಬಗ್ಗೆ ತಿಳಿ ಹೇಳೋದು. ಇದನ್ನೆಲ್ಲ ನೀನು ಹಿಮಾಲಯದಲ್ಲಿದ್ದು ಮಾಡೋದಕ್ಕಾಗತ್ತಾ? ಇಲ್ಲ, ಜನಗಳ ಮಧ್ಯೆನೇ ಇದ್ದು ಮಾಡಬೇಕು. ಗೊತ್ತಾಯ್ತಾ? ನೋಡು, ಮದುವೆ, ಹೆಂಡತಿ, ಮಕ್ಕಳು, ಸಂಸಾರ ಇವೆಲ್ಲ ದೇವ್ರ ಇಚ್ಛೆಯಿಂದನೇ ಆಗಿರೋದು. ಇವ್ರನ್ನೆಲ್ಲಾ ಬೀದಿಗೆ ಬಿಟ್ಟು ಹಿಮಾಲಯಕ್ಕೆ ಹೋಗ್ತೀನಿ ಅಂದ್ರೆ ಆ ದೇವ್ರ ಮೆಸ್ತಾನ? ಹೇಳೋ ಹೇಳು, ಯೋಚನೆ ಮಾಡು.